ಈಗ ಟಿಕೆಟ್ ಅನ್ನು ಬುಕ್ ಮಾಡಿರುವಂತ ಮಾಹಿತಿ ಪ್ರಕಾರವಾಗಿಯೂ ನೋಡೋದಾದ್ರೆ ಸಂಸದ ಪ್ರಜ್ವಲ್ ರೇವಣ್ಣ ನಾಳೆ ಸಂಜೆ ಬೆಂಗಳೂರಿಗೆ ಬರಲಿದ್ದು ಟಿಕೆಟ್ ಬುಕ್ ಈಗ ಆಲ್ರೆಡಿ ಆಗಿದೆ. ಇತ್ತ ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ನನ್ನ ಬಂಧಿಸೋದಕ್ಕೆ ಎಸ್ಐಟಿ ಕೂಡ ಅಲರ್ಟ್ ಆಗಿದೆ. ಪ್ರಜ್ವಲ್ ಬಂಧನ ಆಗ್ತಾ ಇದ್ದ ಹಾಗೆ ಎಸ್ಐಟಿ ನಡೆ ಏನು ಅನ್ನೋದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಬಂಧನ ಭೀತಿಯಿಂದ ಪ್ರಜ್ವಲ್ ಸಲ್ಲಿಸಿದಂತ ನಿರೀಕ್ಷಣಾ ಜಾಮೀನು ಅರ್ಜಿ ಸದ್ಯ ವಿಚಾರಣೆ ಮುಂದೂಡಿಕೆ ಆಗಿದೆ. ಪ್ರಜ್ವಲ್ ಬಂದ್ರೆ ಫೋಟೋ ವಿಡಿಯೋ ಚಿತ್ರೀಕರಿಸಲಿರುವ ಎಸ್ಐಟಿ. ಪೆನ್ ಡ್ರೈವ್ ವಿಡಿಯೋದಲ್ಲಿನ ಮುಖ ಕೈ ಕಾಲುಗಳ ಹೋಲಿಕೆ. ಪೆನ್ ಡ್ರೈವ್ ಕಳೆದೊಂದು ತಿಂಗಳಿನಿಂದ ಪೆನ್ ಡ್ರೈವ್ ಸದ್ದು ಸುದ್ದಿ ಜೋರಾಗಿದೆ. ಈಗ ಅದೇ ಪೆನ್ ಡ್ರೈವ್ ನಲ್ಲಿನ ವಿಡಿಯೋಗಳ ಅಸಲಿಯತ್ ಏನು ಅಂತ ಎಸ್ಐಟಿ ತನಿಖೆಗೆ ಒಳಪಡಿಸಲಿದೆ. ವಿಡಿಯೋಗಳ ಸತ್ಯಾಸತ್ಯತೆ ತಿಳಿಯೋದಕ್ಕೆ ಎಸ್ಐಟಿ ಕಸರತ್ತನ್ನ ನಡೆಸ್ತಾ ಇದೆ. ಪ್ರಜ್ವಲ್ ಬಂಧನವಾಗ್ತಾ ಇದ್ದ ಹಾಗೆಯೇ ಮೊದಲು ಪ್ರಜ್ವಲ್ರ ಫೋಟೋ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತೆ. ಅವುಗಳನ್ನ ಹರಿದಾಡ್ತಾ ಇರೋ ವಿಡಿಯೋದಲ್ಲಿನ ಕೈ ಕಾಲು ಮುಖದ ಜೊತೆ ಹೋಲಿಕೆ ಮಾಡಲಿದ್ದಾರೆ ಅಧಿಕಾರಿಗಳು. ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣನ ಅನ್ನೋದ್ರ ಬಗ್ಗೆ ಎಸ್ಐಟಿ ತಂಡ ಪರೀಕ್ಷಿಸಲಿದೆ. ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ಕೋರ್ಟ್ಗೆ ಮೊರೆ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಕೋರಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ತನ್ನ ವಿರುದ್ಧದ 3 ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಿಐಡಿ ಠಾಣೆ ಕ್ರೈಮ್ ನಂಬರ್ 20/2024, ಸೈಬರ್ ಕ್ರೈಮ್ ಠಾಣೆ ಕ್ರೈಮ್ ನಂಬರ್ 2/2024, ಹೊಳೆನರಸೀಪುರ ಠಾಣೆ ಕ್ರೈಮ್ ನಂಬರ್ 107/2024 ಈ 3 ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಬೆಂಗಳೂರಿಗೆ ಬರುವ ಮೊದಲೇ ನಿರೀಕ್ಷಣಾ ಜಾಮೀನು ಪಡೆಯೋದಕ್ಕೆ ವಕೀಲರ ಮೂಲಕ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಸಿದ್ದಾರೆ. ಈ 3 ಅರ್ಜಿಗಳ ವಿಚಾರಣೆ ಇವತ್ತು ನಡೆಯೋ ಸಾಧ್ಯತೆ ಇದೆ. ಜರ್ಮನಿಯಿಂದ ಅಲ್ಲ, ಬುಡಾಪೆಸ್ಟ್ನಿಂದ ಪ್ರಜ್ವಲ್ ವಿಡಿಯೋ ರಿಲೀಸ್. ಎಸ್ಐಟಿ ಟೆಕ್ನಿಕಲ್ ಟೀಮ್ ತನಿಖೆಯಲ್ಲಿ ಬಯಲಾಯಿತು ವಿಡಿಯೋ ಅಸಲಿಯತ್ತು. ಪ್ರಜ್ವಲ್ ರೇವಣ್ಣ ನೀಡಿದ್ದ ವಿಡಿಯೋ ಆಧರಿಸಿ ಎಸ್ಐಟಿ ಟೆಕ್ನಿಕಲ್ ಟೀಮ್ನಿಂದ ಪ್ರಜ್ವಲ್ ಇರೋ ಜಾಗವನ್ನು ಪತ್ತೆ ಹಚ್ಚಲಾಗಿದೆ. ವಿಡಿಯೋ ರಿಲೀಸ್ನ ಮೊಬೈಲ್ನ IP ಅಡ್ರೆಸ್ ಟ್ರೇಸ್ ಮಾಡಲಾಗಿದ್ದು ಹಂಗೇರಿ ದೇಶದ ಬುಡಾಪೆಸ್ಟ್ನಿಂದ ಪ್ರಜ್ವಲ್ ವಿಡಿಯೋ ರಿಲೀಸ್ ಮಾಡಿರೋದಾಗಿ ತಿಳಿದು ಬಂದಿದೆ. ವಿಡಿಯೋ ರಿಲೀಸ್ಗೂ 2 ದಿನ ಮುನ್ನವೇ ಹೇಳಿಕೆ ಚಿತ್ರೀಕರಣ ಮಾಡಲಾಗಿದೆ. ಬೆಂಗಳೂರಿಗೆ ಬರೋ ಬಗ್ಗೆ ಪ್ರಜ್ವಲ್ ಮೊದಲೇ ನಿರ್ಧರಿಸಿದ್ದನಂತೆ. 2 ದಿನದ ಮೊದಲೇ ವಿಡಿಯೋ ರೆಕಾರ್ಡ್ ಮಾಡಿದ್ದು ಪತ್ತೆಯಾಗಿದೆ. ವಿಡಿಯೋ ರಿಲೀಸ್ ಬೆನ್ನಲ್ಲೇ ಕೇಂದ್ರ ತನಿಖಾ ಸಂಸ್ಥೆಗಳ ಮೂಲಕ ಇಂಟರ್ಪೋಲ್ಗೆ ಎಸ್ಐಟಿ ಮಾಹಿತಿಯನ್ನ ನೀಡಿತ್ತು. ಸದ್ಯ ಪ್ರಜ್ವಲ್ ವಾಪಸ್ ಆಗೋದನ್ನ ಕಾಯ್ತಾ ಇರುವ ಎಸ್ಐಟಿ ಅಧಿಕಾರಿಗಳು ದೇಶಕ್ಕೆ ಎಂಟ್ರಿ ಆಗ್ತಾ ಇದ್ದ ಹಾಗೆಯೇ ಏರ್ಪೋರ್ಟ್ ನಲ್ಲೇ ಬಂಧಿಸಲಿದ್ದಾರೆ. ಪ್ರಜ್ವಲ್ ಆರೋಪ ಒಪ್ಪಿದ್ರು, ಒಪ್ಪದೇ ಹೋದ್ರು ಲಾಕ್ ಪಕ್ಕ. ಪ್ರಜ್ವಲ್ನ ಕಾನೂನು ಸುಳಿಗೆ ಸಿಲುಕಿಸೋಕೆ ಎಸ್ಐಟಿ ಸಿದ್ಧತೆ. ಇಡೀ ದೇಶವಲ್ಲ, ವಿದೇಶದಲ್ಲೂ ಪ್ರಜ್ವಲ್ ಪೆನ್ ಡ್ರೈವ್, ಪ್ರಜ್ವಲ್ ವಿರುದ್ಧದ ರೇಪ್ ಕೇಸ್ಗಳು ಭಾರಿ ಸದ್ದು ಮಾಡ್ತಾ ಇವೆ. ಹೈ ಪ್ರೊಫೈಲ್ ಕೇಸ್ ಅನ್ನೋದಂತೂ ನಿಜ. ತಲೆ ಮರೆಸ್ಕೊಂಡು ತಿಂಗಳಾದ ಬಳಿಕ ಪ್ರಜ್ವಲ್ ರೇವಣ್ಣ ಬರೋದಾಗಿ ಹೇಳ್ಕೊಂಡಿದ್ದಾನೆ. ಆತ ಬೆಂಗಳೂರಿಗೆ ಬಂದಿಳಿತಾ ಇದ್ದ ಹಾಗೆ ಎಸ್ಐಟಿ ಅಧಿಕಾರಿಗಳು ಏನೇನ್ ಮಾಡಬೇಕು ಅಂತ ಈಗ ಆಲ್ರೆಡಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಾಳೆ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು ಎಸ್ಐಟಿ ಮುಂದೆ ಬಂದು ನಾನು ಸಂಪೂರ್ಣ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡ್ತೀನಿ. ಇನ್ನು ಇಷ್ಟು ದಿನ ಪ್ರಾಥಮಿಕ ತನಿಖೆ ನಡೆಸಿದ್ದ ಎಸ್ಐಟಿ ಪ್ರಜ್ವಲ್ ಬೆಂಗಳೂರಿಗೆ ಬಂದ ಬಳಿಕ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಲಿದ್ದಾರೆ. ಆದ್ರೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಮೊದಲು ಪ್ರಜ್ವಲ್ ಹೇಳಿಕೆ ದಾಖಲಿಸಿದ ಬಳಿಕ ಎಸ್ಐಟಿ ಸ್ಥಳ ಮಹಜರು ಪ್ರಕ್ರಿಯೆ ಆರಂಭಿಸುತ್ತೆ. ನಂತರ ಸಂತ್ರಸ್ತೆಯಿಂದ ಆರೋಪಿ ಗುರುತು ಪತ್ತೆ ಪ್ರಕ್ರಿಯೆ ನಡೆಸಲಾಗುತ್ತದೆ. ಪ್ರಜ್ವಲ್ ರನ್ನ ತೋರಿಸಿ ಇವರೇನಾ ಅಂತ ಗುರುತು ಪತ್ತೆ ಮಾಡಿಸಲಾಗುತ್ತದೆ. ಅಲ್ಲದೆ ಸಿಕ್ಕಿರೋ ದಾಖಲೆಗಳನ್ನ ಮುಂದಿಟ್ಟು ಎಸ್ಐಟಿ ಪ್ರಜ್ವಲ್ನ ವಿಚಾರಣೆಗೆ ಒಳಪಡಿಸಲಿದೆ. ರೇಪ್ ಕೃತ್ಯ ನಡೆದ ಸ್ಥಳ ಮಹಜರನ್ನ ನಡೆಸಲಾಗುತ್ತೆ. ಸಂಸದರ ಮನೆ ಸಂಪೂರ್ಣ ಮಹಜರನ್ನ ನಡೆಸಿರೋ ಎಸ್ಐಟಿ ಮನೆಯಲ್ಲಿ ಸಿಕ್ಕಿರೋ ಒಂದಷ್ಟು ಎವಿಡೆನ್ಸ್ ಗಳನ್ನ ಮುಂದಿಟ್ಟು ಪ್ರಜ್ವಲ್ಗೆ ಪ್ರಶ್ನೆ ಹಾಕಲಿದೆ. ಇದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲಿಸುತ್ತೆ. ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಬಗ್ಗೆ ಮಾಹಿತಿಯನ್ನ ಪಡೆಯಲಿದೆ. ಮೊಬೈಲ್ ಫೋನ್ ಪ್ರೈಮ್ ಎವಿಡೆನ್ಸ್ ಅಂದ್ರೆ ಮುಖ್ಯ ಸಾಕ್ಷ್ಯವಾಗಿ ಪರಿಗಣಿಸಲಿದೆ. ಅಲ್ಲದೆ ಮೊಬೈಲ್ ಇದ್ರೆ FSL ಪರೀಕ್ಷೆಗಾಗಿ ಅದನ್ನ ರವಾನಿಸಲಿದ್ದಾರೆ. ಮೊಬೈಲ್ ಕಾಣೆಯಾಗಿದ್ದಲ್ಲಿ ಅದರ ಮಾಹಿತಿಯನ್ನು ತನಿಖಾಧಿಕಾರಿಗಳು ಸಂಗ್ರಹಿಸಲಿದ್ದಾರೆ. 2 ಆಯಾಮಗಳಲ್ಲಿ ಪ್ರಜ್ವಲ್ರ ವಿಚಾರಣೆ ನಡೆಯಲಿದೆ. ಒಂದು, ತಪ್ಪನ್ನ ಪ್ರಜ್ವಲ್ ರೇವಣ್ಣ ಒಪ್ಕೊಳ್ಬಹುದು. ಅದೇ ರೀತಿ ಆತ ತಪ್ಪು ಮಾಡಿಲ್ಲ ಅಂತ ಆರೋಪ ತಳ್ಳಿ ಹಾಕಲೂಬಹುದು.
ಹೀಗೆ ಈ ಎರಡೂ ಆಯಾಮಗಳಲ್ಲೂ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಸಜ್ಜಾಗಿದೆ. ಪ್ರಜ್ವಲ್ ತಪ್ಪೊಪ್ಕೊಂಡ್ರೆ ತನಿಖೆ ಹಾದಿಯೇ ಬದಲಾಗುತ್ತೆ. ಆರೋಪಿತನ ಹೇಳಿಕೆ ದಾಖಲಿಸಿಕೊಂಡು ಆಗ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಎಲ್ಲೆಲ್ಲಿ ಕೃತ್ಯ ಎಸಗಲಾಗಿದೆಯೋ ಅಲ್ಲೆಲ್ಲ ಕರೆದೊಯ್ದು ಮಹಜರನ್ನ ನಡೆಸಲಾಗುತ್ತೆ. ಎಂಪಿ ಗೆಸ್ಟ್ ಹೌಸ್, ಹೊಳೆ ನರಸೀಪುರದ ಫಾರ್ಮ್ ಹೌಸ್ ಸೇರಿದ ಹಾಗೆ ಹಲವೆಡೆ ಎಸ್ಐಟಿ ಪರಿಶೀಲನೆ ನಡೆಸುತ್ತೆ. ಪ್ರಜ್ವಲ್ನ ಕರೆದೊಯ್ದು ಎಸ್ಐಟಿ ಸ್ಥಳ ಮಹಜರನ್ನ ನಡೆಸಲಿದೆ. ಪ್ರಜ್ವಲ್ ರೇವಣ್ಣ ತನ್ನ ವಿರುದ್ಧದ ಆರೋಪ ತಳ್ಳಿ ಹಾಕಲೂಬಹುದು. ಆಗ ಅದಕ್ಕೂ ಎಸ್ಐಟಿ ಏನ್ ಮಾಡಬೇಕು ಅನ್ನೋ ಸಿದ್ಧತೆಯನ್ನ ನಡೆಸಿದೆ. ಒಂದು ವೇಳೆ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ವಿರುದ್ಧದ ಆರೋಪವನ್ನ ತಳ್ಳಿ ಹಾಕಿದ್ರೆ ಆಗ ಸಂತ್ರಸ್ತೆಯ ಹೇಳಿಕೆ ಪ್ರಾಮುಖ್ಯತೆ ಸಿಗುತ್ತೆ. 376 ಸಬ್ಸೆಕ್ಷನ್ 2 ಸಬ್ಸೆಕ್ಷನ್ ಎನ್ ಅಂತ ಅಂದ್ರೆ ನಿರಂತರ ಅತ್ಯಾಚಾರ ಕೇಸ್ನಲ್ಲಿ ಸಂತ್ರಸ್ತೆ ಹೇಳಿಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಕೆ ಹೇಳಿಕೆ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಲಿದೆ. ಈಗಾಗಲೇ ಸಂತ್ರಸ್ತೆ ಹೇಳಿಕೆಯನ್ನ ಎಸ್ಐಟಿ ದಾಖಲಿಸಿಕೊಂಡಿದೆ. ಜೊತೆಗೆ ಸ್ಥಳ ಮಹಜರು ನಡೆಸಿ ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿದೆ. ಆರೋಪಿ ಹೇಳಿಕೆಯನ್ನ ದಾಖಲಿಸಿಕೊಂಡು ಆಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದೆ. ಎವಿಡೆನ್ಸ್ ಆಕ್ಟ್ 114A ಅಡಿ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆಯಾಗಲಿದೆ. ಇವೆಲ್ಲವನ್ನ ನೋಡಿದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾನೂನು ಕುಣಿಕೆ ಬಿಗಿಯಾಗಲಿದೆ. ಕಿರಣ್ HV, TV9 ಬೆಂಗಳೂರು.